ಜಿಲ್ಲಾ ಮತ್ತು ರಾಜ್ಯ ಮಟ್ಟದಲ್ಲಿ ಒಳ್ಳೊಳ್ಳೆ ಉನ್ನತವಾದಂತಹ ವ್ಯಾಸಂಗವನ್ನು ಮಾಡ್ತಾ ಇದ್ದಾರೆ. ಪ್ರತಿ ವರ್ಷ 400ರಿಂದ 500 ವಿದ್ಯಾರ್ಥಿಗಳಿಗೆ ಅವರು ನನಗೆ ಹೆಮ್ಮೆ ಅನಿಸುತ್ತೆ. ತಾವು ಕೂಡ ಚೌಕಾಸಿ ಮಾಡಿದ ಚಪ್ಪಾಳೆ ತಟ್ಟಿ ಅವ್ರನ್ನ ಜೊತೆಗೆ ಅವ್ರನ್ನ ಗೌರವಿಸಿದಂಗಾಗುತ್ತೆ. ವೇದಿಕೆ ಮೇಲೆ ಆಸೀನರಾಗಿರುವಂತಹ ನಮ್ಮ ಸಮಾಜದ ಪರಮ ಪೂಜ್ಯರೇ, ಅಧ್ಯಕ್ಷರೇ, ಕಾರ್ಯದರ್ಶಿಗಳೇ, ಎಲ್ಲ ಪದಾಧಿಕಾರಿಗಳೇ, ಮುಖಂಡರೇ, ಹಿರಿಯರೇ, ಪೋಷಕ ಬಂಧುಗಳೇ ಹಾಗೂ ನಲ್ಮೆಯ ಪ್ರತಿಭಾವಂತ ವಿದ್ಯಾರ್ಥಿ ಮಿತ್ರರೇ, ಮತ್ತೊಮ್ಮೆ ನಮ್ಮೆಲ್ಲರಿಗೂ ಕೂಡ ಹೃತ್ಪೂರ್ವಕವಾದಂಥ ವಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಈ ಒಂದು ಕ್ಷಣ ಮತ್ತು ಈ ದಿನ ಏನಿದೆಯಲ್ಲ, ನನ್ನ ಜೀವನದಲ್ಲಿ ನಿಜವಾಗ್ಲೂ ಮರೆಯಲಾಗದಂಥ ದಿನ ಹಾಗೆಯೇ ಕ್ಷಣ. ಯಾಕೆಂದರೆ ನಾವೆಲ್ಲರೂ ಕೂಡ ಎಲೆಮರೆ ಕಾಯ್ದಲ್ಲೇ ಇರೋದು. ಬಟ್ ನಮ್ಮ ಸಮಾಜ ನಮ್ಮ ಹೆಮ್ಮೆ. ಅಂತ ಸಮಾಜ ನಮ್ಮಂಥವ್ರನ್ನ ಗುರುತಿಸಿ ಇಷ್ಟೊಂದು ಗೌರವವನ್ನು ಕೊಟ್ಟಿದ್ದಾರೆ ಅಂದಾಗ ನಾನು ತುಂಬಾ ಕೃತಜ್ಞನಾಗಿರ್ತೇನೆ. ಹಾಗೆಯೇ ಈ ಪ್ರತಿಭಾವಂತ ಮಕ್ಕಳೇನಿರಲ್ಲ, ಇದನ್ನೆಲ್ಲ ನೋಡೋಕ್ಕೆ ತುಂಬ ಸಂತೋಷ ಆಗುತ್ತೆ. ಈ ಸಮಾರಂಭ ಇಷ್ಟೊಂದು ವಿಜೃಂಭಣೆಯಿಂದ ಮಾಡ್ತಿರೋದು ಖುಷಿ ಮತ್ತು ಹೆಮ್ಮೆಯೂ ಕೂಡ ಅಂತ ಅನಿಸುತ್ತೆ. ಯಾಕೆಂದರೆ ಉದ್ದೇಶ ಭಾಳ ಕ್ಲಿಯರ್ ಆಗಿದೆ. ಈ ಪ್ರತಿಭಾವಂತ ವಿದ್ಯಾರ್ಥಿಗಳು ಇದ್ದಾರೆ, ಅವ್ರನ್ನೆಲ್ಲ ಗುರುತಿಸದೆ ಒಂದು ಹೆಮ್ಮೆಯ ವಿಷಯ. ಅಷ್ಟು ಸುಲಭವೂ ಕೂಡ ಅಲ್ಲ. ಅಂಥ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಗುರುತಿಸಿ, ಅದು ಅಷ್ಟೇ ಅಲ್ಲದೆ ಅವರಿಗೆ ಸನ್ಮಾನವನ್ನು ಕೂಡ ನಮ್ಮ ಸಮಾಜದ ಮುಖಂಡರು ಸತತ 13 ವರ್ಷದಿಂದ ಕೂಡ ಮಾಡ್ತಿದ್ದಾರೆ ಅನ್ನೋದು ಅದು ಗ್ರೇಟ್ ಕಮಿಟ್ಮೆಂಟ್. ಆಮೇಲೆ ಈ ಪ್ರತಿಭಾವಂತ ವಿದ್ಯಾರ್ಥಿಗಳು ಏನಿದ್ದಾರೆ, ಇವ್ರನ್ನ ನಾನು ಕೇಳಿರೋ ಮಟ್ಟಿಗೆ ಎಲ್ಲರೂ ಕೂಡ 80% ಗ್ರೇಡ್ ತಗೊಂಡಿದ್ದಾರೆ. ಅದ್ರ ಜೊತೆಗೇ ಕೆಲವು ಮಕ್ಕಳು ಇವತ್ತು 97% ತಗೊಂಡಿರೋ ಮಕ್ಕಳು ಇದ್ದಾರೆ. 10th ಆಗಲಿ ಅಥವಾ PUC ನಲ್ಲಿ ಆಗಲಿ ಎಲ್ಲ ಪ್ರತಿಭಾವಂತ ಮಕ್ಕಳನ್ನು ನಾವು ನೋಡಿದರೆ ನಮ್ಮ ಇದು 13 ವರ್ಷದಿಂದ ಮಾತ್ರ 13 ವರ್ಷದ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ಈಗ ಪ್ರತಿಯೊಂದು ಸಾಮಗ್ರಿಗಳು ಬಂದಿಲ್ಲ, ಸ್ವಲ್ಪ ಹಿಂದಿನ ಕೆಲಸಗಳಲ್ಲಿ ಬರ್ತಾ ಇದ್ದಾರೆ. ಶ್ರೀಯುತ STP ಬಹುಮ ತಿಪ್ಪಸ್ವಾಮಿ ಅವರು ಅಧ್ಯಕ್ಷರು. ನೆನಪು ಬರೋದಿಲ್ಲ, ಬರ್ತಾ ಇಲ್ಲ, ತುಂಬ ಗಲಾಟೆ ಆಗ್ತಾ ಇದೆ. ದಯಮಾಡಿ ಶಾಂತಿಯನ್ನು ಕಾಪಾಡಿದ್ರೆ ನಾವೇನು ಮಾತಾಡ್ತೀವಿ, ಏನು ನಡೀತಾ ಇದೆ ನಿಮ್ಮೆಲ್ಲರಿಗೂ ಕೇಳುತ್ತೆ. ಈಗ ಮಾಜಿ ಅಧ್ಯಕ್ಷರು ಇವರು ಸಹ ನಮ್ಮ ಸಂಘದ ವತಿಯಿಂದ ಸ್ವಾಗತವನ್ನು ಬಯಸುತ್ತಾರೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಬೆನ್ನೆಲುಬಾಗಿ ನಿಂತಿದ್ದ ಶ್ರೀಯುತ PG ಶ್ರೀನಿವಾಸ್ ಅಧ್ಯಕ್ಷರು ಶ್ರೀ ಮಾರ್ಗದರ್ಶನ